Hello everyone, welcome to Sanmarga classes. ಸಂಖ್ಯಾಶಾಸ್ತ್ರ ಅಧ್ಯಾಯದ 29ನೇ ಪ್ರಶ್ನೆಯನ್ನ ಗಮನಿಸಿ. ಸೊ ಇದು 4 ಅಂಕದ ಪ್ರಶ್ನೆಗಳು. 40 ಕುಟುಂಬಗಳ ಮಾಸಿಕ ವೇತನಗಳು ಕೆಳಗಿನಂತಿವೆ. ಸೊ ಪ್ರಶ್ನೆ ಏನಿದೆ, ಎ ಮೇಲಿನ ಮಾಹಿತಿಯಂತೆ ಹಿಸ್ಟೋಗ್ರಾಮ್ ಅನ್ನ ರಚಿಸಿ. ಪ್ರಶ್ನೆ ಬಿ ಏನಿದೆ, ಮಧ್ಯ ಬಿಂದುಗಳನ್ನ ಬಳಸಿ ಅದೇ ಹಿಸ್ಟೋಗ್ರಾಮ್ ನಲ್ಲಿ ಆವೃತ್ತಿ ಬಹುಭುಜಾಕೃತಿಯನ್ನ ರಚಿಸಿ ಅಂತ ಹೇಳಿದ್ದಾರೆ. ಓಕೆ, ಸೊ ಇಲ್ಲಿ ನಾವು ಈ ಒಂದು ಮಾಹಿತಿಯನ್ನ ತಗೊಂಡು ಹಿಸ್ಟೋಗ್ರಾಮ್ ಅನ್ನ ರಚಿಸಬೇಕು. ಸೊ ಮಧ್ಯ ಬಿಂದುವನ್ನ ಬಳಸಿ ನಾವು ಅದೇ ಒಂದು ಹಿಸ್ಟೋಗ್ರಾಮ್ ನಲ್ಲಿ ಆವೃತ್ತಿ ಬಹುಭುಜಾಕೃತಿಯನ್ನು ಕೂಡ ಗುರುತಿಸಬೇಕಾಗತ್ತೆ. ಹಾಗಾದ್ರೆ ಇಲ್ಲಿ ನಾವು ಮೊದಲನೇದಾಗಿ ಏನ್ ಮಾಡೋಣ, ಮಧ್ಯ ಬಿಂದುವನ್ನ ಫೈಂಡ್ ಔಟ್ ಮಾಡೋಣ. ಸೊ ಇಲ್ಲಿ ಮಧ್ಯ ಬಿಂದು ಏನ್ ಹೇಳುತ್ತೆ, ಕೆಳಮಿತಿ ಪ್ಲಸ್ ಮೇಲ್ಮಿತಿ ಡಿವೈಡೆಡ್ ಬೈ 2 ಅಲ್ವಾ. ಸೊ ಹಾಗಾದ್ರೆ ಮಧ್ಯ ಬಿಂದು 1000 ಮತ್ತು 2000 ಡಿವೈಡೆಡ್ ಬೈ 2 ಮಾಡಿದ್ರೆ 1500 ಬರುತ್ತೆ. ಓಕೆ, ಹಾಗಾದ್ರೆ ಈ ಕಾಲಮ್ ಅನ್ನ ರಚಿಸ್ಕೊಳ್ಳೋಣ. ಸೊ 1500, 2500, 3500, 4500, 5500 ಆಗುತ್ತೆ. ಸೊ 5500 ಆಗುತ್ತೆ. ಓಕೆ, ಸೊ ಈಗ ನಾವೇನ್ ಮಾಡ್ಬೇಕು, ಇಲ್ಲಿ ಎಕ್ಸ್ ಅಕ್ಷ, ಸೊ ಎಕ್ಸ್ ಅಕ್ಷವನ್ನ ನಾವು ವರ್ಗಾಂತರಗಳನ್ನಾಗಿ, ವಾಯ್ ಅಕ್ಷವನ್ನ ಆವೃತ್ತಿಗಳನ್ನಾಗಿ ಗುರುತಿಸ್ಕೊಂಡು, ಸೊ ಇಲ್ಲಿ ಒಂದಕ್ಕೊಂದು ಹಿಸ್ಟೋಗ್ರಾಮ್ ಅನ್ನ ರಚಿಸ್ಕೊಳ್ಳೋಣ. ಓಕೆ, ಸೊ ಇಲ್ಲಿ ಹಿಸ್ಟೋಗ್ರಾಮ್, ಸೊ ಇಲ್ಲಿ ಎಕ್ಸ್ ಅಕ್ಷ 1000, 2000, 3000, 4000, 5000, 6000, 7000. ಸೊ ಅದೇ ವಾಯ್ ಅಕ್ಷ ಅಂದ್ರೆ ಏನ್ ಹೇಳಿ, ಕುಟುಂಬಗಳ ಸಂಖ್ಯೆ. ಓಕೆ, ಸೊ 2, 4, 6, 8, 10 ಈ ರೀತಿಯಲ್ಲಿ ಗುರುತಿಸ್ಕೊಳ್ಳೋಣ. ಸೊ ಇಲ್ಲಿ 1000ದಿಂದ 2000. ಸೊ ಇಲ್ಲಿ ನಾವೇನ್ ಮಾಡ್ಬೇಕು, ಹಿಸ್ಟೋಗ್ರಾಮ್ ಅನ್ನ ರಚಿಸ್ತಾ ಇದ್ದೇವೆ. ಸೊ ಹಾಗಾಗಿ 1000ದಿಂದ 2000 ವೇತನವನ್ನು ಹೊಂದಿರುವಂತಹ ಕುಟುಂಬಗಳ ಸಂಖ್ಯೆ ಬಿ. ಓಕೆ, ಸೊ ಇದು ರೆಡ್ ಕಲರ್ ಅಲ್ಲಿ ಮಾರ್ಕ್ ಮಾಡಿದ್ದೀನಲ್ವಾ. ಸೊ ಇದು ಹಿಸ್ಟೋಗ್ರಾಮ್ ಅನ್ನ ರಚಿಸಿರೋದು. ಓಕೆ, ಸೊ ನೆಕ್ಸ್ಟ್ ಆವೃತ್ತಿ ಬಹುಭುಜಾಕೃತಿಯನ್ನ ರಚಿಸಬೇಕು. ಅದೇ ಹಿಸ್ಟೋಗ್ರಾಮ್ ನಲ್ಲಿ ನಾವು ಆವೃತ್ತಿ ಬಹುಭುಜಾಕೃತಿಯನ್ನ ರಚಿಸಬೇಕು ಅಂದ್ರೆ, ಸೊ ಮಧ್ಯ ಬಿಂದು ಮತ್ತು ಆವೃತ್ತಿ, ಸೊ ಇವುಗಳನ್ನ ಗುರುತಿಸ್ಕೊಳ್ಬೇಕಾಗತ್ತೆ. ಸೊ ಇಲ್ಲಿ 1000ದಿಂದ 2000 ಅಂದ್ರೆ ಇದರ ಮಧ್ಯ ಬಿಂದು 1500. ಸೊ ಹಾಗಾದ್ರೆ ಇಲ್ಲಿ ಬರುತ್ತೆ ಮಧ್ಯದಲ್ಲಿ. ಸೊ 1500ಕ್ಕೆ ಎಷ್ಟು ಜನ ಕುಟುಂಬಗಳ ಸಂಖ್ಯೆ ಎಷ್ಟು ಹೇಳಿ, 10. ಹಾಗಾದ್ರೆ ಈ ಪಾಯಿಂಟ್ ಅಲ್ಲಿ 1500 10. ಸೊ ಇಲ್ಲಿ ಸಿ 2500ಕ್ಕೆ 12, 3500ಕ್ಕೆ 8, 4500ಕ್ಕೆ 6, 5500ಕ್ಕೆ 4. ಓಕೆ, ಸೊ ಎಲ್ಲ ಬಿಂದುಗಳನ್ನ ನೀವು ಸೇರಿಸ್ಕೊಳ್ಬೇಕಾಗತ್ತೆ. ಸೊ ಇಲ್ಲಿ ಕೊನೆಯದಾಗಿ ರೇಖೆಯ ಎರಡೂ ತುದಿಗಳನ್ನ ಏನ್ ಮಾಡ್ತೇವೆ, ಎಕ್ಸ್ ಅಕ್ಷದ ಮೇಲಿರುವಂತಹ ಆರಂಭದ ಕಾಲ್ಪನಿಕ ಬಿಂದು, ಸೊ ಎಷ್ಟು 500 ಮತ್ತು ಕೊನೆಯ ಬಿಂದು 6500ಕ್ಕೆ ಜೋಡಿಸಿದಾಗ, ಸೊ ಇಲ್ಲಿ ನೋಡಿ ಟೋಟಲ್ ಕ್ಲೋಸ್ಡ್ ಆಗಿರುವಂತ ಫಿಗರ್ ಸಿಗತ್ತೆ. ಓಕೆ, ಸೊ ಇಲ್ಲಿ ನಾವೇನ್ ಮಾಡಿದ್ದೇವೆ, ದತ್ತಾಂಶವನ್ನ ತಗೊಂಡು ಒಂದು ನಕ್ಷೆ ಹಿಸ್ಟೋಗ್ರಾಮ್ ನಲ್ಲಿ ಮತ್ತು ಬಹುಭುಜಾಕೃತಿಯನ್ನ ಎರಡನ್ನು ಕೂಡ ನಾವು ಒಂದೇ ಗ್ರಾಫ್ ಅಲ್ಲಿ ರೆಪ್ರೆಸೆಂಟ್ ಮಾಡಿದ್ದೇವೆ. ಓಕೆ, ಥ್ಯಾಂಕ್ ಯು.